ಆಶಾ ಕಾರ್ಯಕರ್ತರಿದ್ದಾರೆ. ಒಬ್ಬರಿಗೆ 1,000 ಕಮ್ಮಿ ಬರುವಂಥದ್ದು. ಅವ್ರಿಗೆ 23,000 ನಮ್ಮ ಇದರ ಪ್ರಕಾರ ಒಂದು 23 ಹೆಚ್ಚು ಕಡಿಮೆ ಸಾವಿರ ಆಶಾ ಕಾರ್ಯಕರ್ತರಿಗೆ 1,000 ಹೆಚ್ಚು ಮಾಡಿ ಉಳಿದಿರತಕ್ಕಂಥವ್ರದ್ದು ನಾವು ಹೆಚ್ಚು ಮಾಡಬೇಕು ಅಂತ ಇತ್ತು. ಅದು ಅವ್ರ ಮತ್ತೆ ಇನ್ನೊಂದು 1,000 ವ್ಯತ್ಯಾಸ ಇಬ್ಬರ ಮಧ್ಯೆ ಆಗಿರೋದು. ಆಮೇಲೆ ನಾವು ಕೇಂದ್ರಕ್ಕೂ ಕೂಡ ನಾವು ಮನವಿ ಮಾಡಿದ್ದು, ನೀವು ಯಾಕಂದರೆ ಇದು ಅನೇಕ ಎಲ್ಲ ಯೋಜನೆಗಳು ಅನುಷ್ಠಾನ ಮಾಡ್ತಾ ಇರುವಂಥದ್ದು, ಕೇಂದ್ರದ ಯೋಜನೆ ಕೂಡ ಇವರೇ ಮಾಡ್ತಾ ಇದ್ದಾರೆ. ನೀವೇನು ಕೂಡ ಹೆಚ್ಚು ಮಾಡಿಲ್ಲ, ಇಷ್ಟು ವರ್ಷಗಳಾಗೋಯ್ತು. ಆಮೇಲೆ ಚರ್ಚೆ ಮುಖಾಂತರ 1,500 ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಆದರೆ ಅದರ ಹೆಚ್ಚುವರಿ ಹಣವನ್ನು ಇನ್ನೂ ಕೂಡ ನಮಗೆ ಕೊಟ್ಟಿಲ್ಲ, ಅಥವಾ ಇನ್ನೂ ಸ್ಪಷ್ಟ ಆದೇಶ ಕೂಡ ಬಂದಿಲ್ಲ. ನಾವು ನಮ್ಮ ಶೇರ್ ಏನಿದೆ ಕೊಡೋದಕ್ಕೆ ನಮ್ಮದು ದುಡ್ಡು ಇಟ್ಕೊಂಡಿದ್ದೀವಿ. ಯಾಕಂದರೆ ನಾವು ಸುಮಾರು ಆ ಸಂದರ್ಭದಲ್ಲಿ 40 ಕೋಟಿ ರೂಪಾಯಿ ಅಧಿಕ ಹಣ ಆಗುತ್ತೆ ಅಂತ ನಾವು ಕಳೆದ ಆಯವ್ಯಯದಲ್ಲಿ ಆಶಾ ಕಾರ್ಯಕ್ಕೆ 40 ಕೋಟಿ ರೂಪಾಯಿ ಅಧಿಕ ಹಣ ಇಟ್ಕೊಂಡಿದ್ದು. ಅದರಲ್ಲಿ ಸುಮಾರು 20-23 ಕೋಟಿ ರೂಪಾಯಿ ಈಗ ನಾವು ಈ ವರ್ಷ ಖರ್ಚು ಮಾಡ್ತೀವಿ. ಒಂದು 27 ಕೋಟಿ ರೂಪಾಯಿ ಸೇವಿಂಗ್ಸ್ ಇದೆ ಆ ಅಕೌಂಟಲ್ಲಿ. ಆದರೆ ನಾವು ಇದಕ್ಕೆ ಉಪಯೋಗಿಸ್ಕೋಬೋದು ಅಂತ, ಯಾಕಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರ ಕಾಂಟ್ರಿಬ್ಯೂಷನ್ ಆದರೆ ಅದು ಸರಿ ಹೋಗ್ತದೆ, ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಅದ್ರ ಕೊಡ್ಬೋದು ಅಂತ. ಈಗ ಅವ್ರು ಇನ್ನೂ ಕೂಡ ನಮಗೆ ಘೋಷಣೆ ಮಾಡಿದ್ರು ಮೀಟಿಂಗಲ್ಲಿ, ಆದರೆ ಇನ್ನೂ ಅಧಿಕೃತವಾಗಿ ನಮಗೆ ಅದಿನ್ನೂ ಸ್ಪಷ್ಟವಾಗಿ ಬಂದಿಲ್ಲ. ಅದಕ್ಕೆ ನಾವು ಮಾತಾಡ್ತಾ ಇದ್ವಿ. ಆವಾಗ ಅದು ಬಂದರೆ ಅವ್ರದ್ದು ಏನಿದೆ ಎಲ್ಲರದ್ದು 1,500 ಹೆಚ್ಚಾಗ್ತದೆ. ಮತ್ತು ಉಳಿದಿರ್ತಕ್ಕಂಥದ್ದಕ್ಕೆ ನಾವು ಖಂಡಿತ ಅವ್ರನ್ನ ಕರೆಸಿದ್ದೀನಿ ನಾಳೆ. ಬೇರೆ ಇನ್ನೇನು ಕೆಲವು ತಾಂತ್ರಿಕ ಸಮಸ್ಯೆಗಳು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಮತ್ತು ಇನ್ನೇನು ಬೇಡಿಕೆಗಳಿದೆ ನೋಡ್ಬಿಟ್ಟು ನಾನು ಅವ್ರ ಜೊತೆ ಚರ್ಚೆ ಮಾಡಿ ಮತ್ತು CM ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಸಹಜವಾಗಿ ಭಾಷಣ 15,000 ಅಂತ ಸಾಕಷ್ಟು ಜನ 1,500. 15,000 ನಮ್ಮಲ್ಲಿ 32-33% ಆಶಾ ಕಾರ್ಯಕರ್ತರಿಗೆ 10,000-15,000 ಬರ್ತಾರೆ. ಇನ್ನೊಂದು 35-40% ಅಷ್ಟರಿಗೆ 9,000-10,000. ಇನ್ನೊಂದು 30% 8,000-9,000. ಯಾಕೆಂತ ಹೇಳಿದ್ರೆ ಅವರವರು ಕೆಲಸದಲ್ಲಿ ಕೆಲವರಿಗೆ ಏನಾಗಿದೆ, ಪ್ರದೇಶ ಭಾಳ ಕಮ್ಮಿ ಇರೋದ್ರಿಂದ ಅವರು ಹೆಚ್ಚು ಇನ್ಸೆಂಟಿವ್ ಪಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಇದೆಲ್ಲ ಸ್ವಲ್ಪ ಅದಕ್ಕೆ ನಾವು ಸರಿಪಡಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಅದನ್ನೆಲ್ಲ ನಾಳೆ ಕರೆಸಿದ್ದೀನಿ ಅವ್ರ ಜೊತೆ ಚರ್ಚೆ ಮಾಡಿ, ಮತ್ತು CM ಜೊತೆ ಚರ್ಚೆ ಮಾಡಿ. ಬಹುತೇಕರಿಗೆ ಅಷ್ಟು ನೀವು ಸಿಗ್ತಿಲ್ಲ ಅನ್ಸುತ್ತೆ. ಭೌತಿಕ ಪ್ರದೇಶ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಅವ್ರಿಗೆ ಇನ್ಸೆಂಟಿವ್ ಮೇಲೆ ದುಡ್ಡು ಬರ್ತದೆ. ಹೆಚ್ಚು ಜನರಿಗೆ ಸೇವೆ ಕೊಟ್ಟರೆ ಅವಾಗಷ್ಟು ಅವ್ರಿಗೆ ಇನ್ಸೆಂಟಿವ್ ದುಡ್ಡು ಬರ್ತದೆ. ಜನನೇ ಕಮ್ಮಿ ಇದ್ಬಿಟ್ರೆ ಅವರಿಗೆ ಹಣ ಕಮ್ಮಿ ಆಗಿಬಿಡ್ತದೆ. ಸರ್, ಕೇಂದ್ರದಿಂದ ದುಡ್ಡು ಬರ್ತಾ ಇದೆ ಸರ್, 1,500 ಕೇಂದ್ರದಿಂದ. ಇನ್ನೂ ಏನು ಬಂದಿಲ್ಲ ಅಲ್ಲ, ಮತ್ತು ಆಶ್ವಾಸನೆ ಕೊಡ್ತಾ ಅವರು ಈಗ ಹೇಳಿದ ಮೇಲೆ ಅವರು ಅದನ್ನು ಪಾಲಿಸಬೇಕು. ನಮ್ಮ ಕಡೆಯಿಂದ ನಾವು 40% ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ಅವ್ರು 60% ದುಡ್ಡು ಕೊಡಬೇಕೀಗ. ಅಲ್ಲ, ನಮ್ಮ ಸಂಸದರು ಏನು ಮಾಡ್ತಿದ್ದಾರೆ ಅಂತ ಅದು ನೀವು ಅದಕ್ಕೆ ಅವ್ರಿಗೆ ಹೇಳಿದೆ, BJP ಅವ್ರಿಗೂ ಹೇಳಿ ಸ್ವಲ್ಪ ಅವ್ರಿಗೂ ಕೂಡ ಒತ್ತಡ ಮಾಡಿ. ಯಾಕೆ ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ, ಅವರು ಇಡೀ ದೇಶಕ್ಕೆ ಅಪ್ಲೈ ಆಗ್ತದೆ. ಸೊ ಈ ಸಮಸ್ಯೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೆ, ಒಂದೇ ರಾಜ್ಯ. ನಾಳೆ ಸಂಘದವ್ರು ಕರೆಸಿದ್ದೀನಿ ಎಲ್ಲ ನಮ್ಮ, ಯಾಕೆ ಅವ್ರದ್ದೇ ಬೇರೆ ಅಂಕಿಅಂಶಗಳಿದೆ. ಸೊ ನಮ್ಮ ಅಂಕಿಅಂಶಕ್ಕೂ ಅವ್ರ ಅಂಕಿಅಂಶಕ್ಕೂ ಸ್ವಲ್ಪ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೀವಿ. ಮತ್ತು ಅವ್ರದ್ದು ಇನ್ನು ಬೇರೆ ಇನ್ನೇನು ಸಮಸ್ಯೆಗಳು ಅದನ್ನು ಕೂಡ ಕೇಳಿಕೊಂಡು ನಂತರ CM ಅವ್ರ ಹತ್ರ ಮಾತಾಡಬೇಕು. ಯಾಕೆ ಇದೆಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಯವರು ನಮ್ಮ ಹಂತದಲ್ಲೇ ತೀರ್ಮಾನ ಆಗಬೇಕು. ಸರಿ, ನಾಳೆ ಫೈನಲ್ ಆಗುತ್ತೆ ಅವ್ರದ್ದು? ನಾಳೆ ಫೈನಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ಚರ್ಚೆ ಮಾಡ್ಕೊಳ್ತೀವಿ, ಆಮೇಲೆ CM ಜೊತೆ ಮಾತಾಡ್ಕೊಂಡು. ಯಾಕಂದರೆ ಈಗ ಇನ್ನು ಈ ಅಧಿವೇಶನ ಆದ ನಂತರ ಏನು ಜನವರಿಯಲ್ಲಿ ಆಯವ್ಯಯದ ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಆದರೂ ಮುಖ್ಯಮಂತ್ರಿ ನಾನು ನಾಳೆ ಕೇಳ್ತೀನಿ ಈ ಥರ ಎಲ್ಲ ಸಮಸ್ಯೆ ಏನು ಮಾಡಬೇಕು ಅಂತ ಹೇಳಿ ಅವ್ರದ್ದು ಮಾತಾಡಿದ ನಂತರ ತಿಳಿಸ್ತೀನಿ.